ಇದನ್ನೆಲ್ಲ ತೋರಿಸಿ ನಂಬ್ತಾಳೆ ನಾ ಕೈಯವಳು. ನಂಬಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಾಳೆ? ಅಷ್ಟೇನೆ. ಈಗಳೇ ನಿಮ್ಮ ಅಮ್ಮ ಬಂದಿರೋದು ಸಾಕ್ಷಿ ಪ್ರೂವ್ ಮಾಡಕ್ಕಂತ ಹೇಳಿ ಹೋದ್ವಿ. ಇದೆಲ್ಲ ಸೀಗೆ ಬಿದ್ದವ್ರು ಅವರು. ನೋಡು ನಿನ್ನ ಗಂಡನೂ ಅವಿಜಿನೂ ನೋಡು ಅಂತ ಹೇಳಿ ತೋರ್ಸೋಣ ಅಷ್ಟೇನೆ. ನಂಬಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಹೆಂಗೆ ಕೈ ಬಿಟ್ಟಿದೆ ಹಂಗೆ ಬಿಡೋದು ಅಷ್ಟೇ ಕಣ್ ಮಂಜಮ್ಮ. ಬಾ, ನಾವು ತೋರ್ಸೋದಂತೆ ತೋರ್ಸೋದು. ಅಯ್ಯೋ ಯಾಕಪ್ಪ ಇವತ್ತೇನು ನಿಮ್ಮಮ್ಮ ತಿರುಗಿ ಬಂದರು? ಏ ಸುಗುಣ, ನಿನ್ನ ಗಂಡ ನಿಮ್ಮಮ್ಮ ಆಸ್ಪತ್ರೆಗೆ ಬಂದಿಲ್ಲ ಅಂತ ಸುಳ್ಳು ಹೇಳೋಣಲ್ಲ. ಈಗ ನೋಡಲ್ಲಿ CC ಕ್ಯಾಮ್ರದಾಗೆ ಎಲ್ಲ ಚೆಕ್ ಮಾಡಿಸಿದ್ದೀವಿ. ಎಲ್ಲ ಚೆಕ್ ಮಾಡಿಸ್ಕೊಂಬಂದು ಎಲ್ಲನ ಮೊಬೈಲಿಗೆ ಕಳಿಸ್ಕೊಂಬಂದಿದ್ದೀವಿ. ನೋಡು ನಿಮ್ಮಮ್ಮ ಬಂದವಳ ಆಸ್ಪತ್ರೆಗೆ. ನೋಡು ಅವರಿಬ್ಬರು ಏನೇನು ಆಟ ಆಡ್ತಾರೆ. ವಿಜಿನೂ ನಿನ್ನ ಗಂಡ ಅಂತ ಹೇಳಿ ಅಲ್ಲೊಡೆ ಕೈ ಹಿಡ್ಕೊಂಡು ಓಡಾಡೋದು ಎಲ್ಲ ಮಾಡ್ತಾರೆ. ಈ ಫೋನ್ನಾಗಿರೋದ ನೋಡು. ಅಲ್ಲ ನಾ ಹೇಳಿದೆ ಕೇಳ್ತಿರ್ಲಿಲ್ಲ ಅವಳು ಹೇಳಲ್ಲ ಅಂತ ಹೇಳಿ. ನೋಡು ನಿನ್ನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡವಳು ಕಣೆ ಅವಳು. ಬರೀ ಇಂಥದ್ದು ಹೇಳೋದಕ್ಕೆ ಬರ್ತೀರಿ ಕಾಣತ್ತೆ ನೀವು. ಗಂಡ ಹೆಂಡತಿ ಜಗಳ ತಂದಿಕ್ಕೋದಕ್ಕೂ, ಚೆನ್ನಾಗಿರೋರಿಗೆ ಸುಮ್ಮನೆ ಇಲ್ಲೋದೆಲ್ಲ ಹೇಳೋದಕ್ಕೂ ಬರೀ ಜಗಳ ತಂದಿಕ್ಕೋಕೆ ಬರ್ತೀರಾ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ತೀರಾ? ಏಯ್ ಇದನ್ನ ನೋಡು ಮಂಗ, ನಿನ್ಗೇನು ತಲೆಯಾಗೇನು ಬುದ್ಧಿ ಐತೆ ಲದ್ದಿ ಐತೋ? ನಿನ್ನ ತಲೆಯ ಬುದ್ಧಿ ಇದ್ದಿದ್ರೆ ನೀನು ಹಿಂಗೆ ಇರ್ತಿರ್ಲಿಲ್ಲ ಕಣೆ. ನಿನ್ನ ತಲೆಯಾಗೆ ಸಾಗಣಿನೇ ಐತೆ. ದೇವರಾಣೆಗೂ ಸುಗುಣ ನಿನ್ನ ಸಾಗಣಿನೇ ಇರೋದು ನಿನ್ನ ತಲೆಯಾಗೆ. ಅಮ್ಮ ಏನು ಮಾತಾಡ್ತಾ ಇದೀಯಾ? ಯಾಕಮ್ಮ ಹಂಗೆ ಮಾತಾಡ್ತೀಯ? ಸುಮ್ಮನೆ ಹೋಗ್ರಮ್ಮ ಅಂತ ಹೇಳಿದ್ರೆ ಏನೇನೋ ಹೇಳೋದಕ್ಕೆ ಬರ್ತೀರಾ. ಹೇಯ್ ತಗಳೆ, ಇದನ್ನು ನೋಡೆ ಫಸ್ಟ್ ವಿಡಿಯೋನು. ಇದನ್ನು ನೋಡಿ ಮಾತಾಡು ನೀನು. ನಿನ್ನ ಗಂಡಂದು ಆಗ ವಿಜಿದನು. ನಿನ್ನ ಗಂಡ ಬಂದಿಲ್ಲ ಅಂತ ಇದ್ನಲ್ಲ ಆಸ್ಪತ್ರೆಗೆ. ಬಂದಿದ್ದೀನಿ ನೋಡು. ನಾನು ಹೋಗಿ ಬಂದಿರೋದು, ನಾನು ಬೈತಿರೋದು ಎಲ್ಲ ನೋಡು. ಅದರಲ್ಲೆಲ್ಲ ಐತೆ. ಅಯ್ಯೋ ದೇವ್ರಿ, ಇವ್ರು ಫೋನಲ್ಲಿ ಏನೋ ತೊಗೊಂಬಂದಿದ್ದಾರೆ. ಎಲ್ಲ CC ಕ್ಯಾಮ್ರಾ ಚೆಕ್ ಮಾಡಿಸಿ ಏನೋ ತಂದಿರಬೇಕು. ಮುಂಚೆಗೆ ಫೋನ್ ಕಿತ್ಕೊಂಡು ಸುಗುಣನ ಕೈಯಿಂದ ಹೊಡೆದು ಹಾಕ್ಬಿಡ್ಬೇಕು. ಅಯ್ಯೋ ಇವಾಗ ಏನಾದರೂ ಅದು ನೋಡಿಬಿಟ್ರೆ ನನ್ನ ವಿಜಿ, ನನ್ನ ಬಂಡವಾಳ ಎಲ್ಲನ ಸುಗುಣಂಗೆ ಗೊತ್ತಾಗ್ಬಿಡುತ್ತೆ. ಅವಳು ಇನ್ನೂ ನೋಡ್ತಾ ಇಲ್ಲ ವಿಡಿಯೋನ. ಅವಳು ಇನ್ನೂ ಅವ್ರ ಅಮ್ಮನ್ನು, ನಮ್ಮ ಅಮ್ಮನ್ನು ನೋಡ್ತಾ ಇದ್ದಾಳೆ. ಇನ್ನೂ ಫಸ್ಟ್ ಇವಾಗ ಫೋನ್ ಕಿತ್ಕೊಂಡು ಹೊಡೆದಾಕ್ಬಿಡ್ಬೇಕು ನಾನು. ಯಾಕೆ ಬಂದಿದ್ದಾರೆ ಸುಗುಣ ಇವರು? ಹಾಸ್ಪಿಟ್ಲಕ್ಕೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ಕೊಂಡು ತಗೊಂಬಂದಿದ್ದಾರಂತೆ. ಅದಕ್ಕೆ ನಾನು ಹಾಸ್ಪಿಟ್ಲಕ್ಕೆ ಬಂದಿದ್ದೆ ಅಂತ ದೊಡ್ಡದಾಗೆ ನಮ್ಮ ಅಮ್ಮ ತಗೊಂಬಂದೈತಿ ಫೋನ್. ಕೊಡಿಲಿ ಆ ಫೋನ್ ಕೊಡಿಲಿ. ಏ ಮನ್ಯಾಳ, ಫೋನ್ ಯಾಕೆ ಹೊಡೆದಾಕ್ತೀಯಾ? ಫೋನ್ ಯಾಕೆ ಹೊಡೆದಾಕ್ತೀಯಾ? ಮತ್ತೆ ಇನ್ನೊಂದ್ಸತಿ ತಂದು ಇಂಥವೆಲ್ಲ ನನ್ನ ಹೆಂಡ್ತಿಗೆ ತೋರಿಸ್ಬಾರ್ದು. ಏನು ನೀವು ಬಂದಿದ್ದೀರಾ? ಏನು ಇವಾಗ ನಾನು ಸುಳ್ಳು ಹೇಳಿದ್ದೀನಿ ನನ್ನ ಹೆಂಡ್ತಿ ಹತ್ರ? ಇವಾಗ ಏನು ನೀವು? ಅಲ್ಲ ನೋಡು ಸುಗುಣ, ನೀನು ಇಂಥವೆಲ್ಲ ನೋಡೋಕೆ ಹೋಗ್ಬೇಡ. ಅಲ್ಲೋಡು ಯಾಕ ಫೋನ್ ಹೊಡೆದಾಕಿದ್ದ ಅವನು? ಅಯ್ಯೋ ದೇವ್ರೆ, ಚೈತ್ರಮ್ಮನ ಫೋನ್ ಅದೇ ಹೊಡೆದೋತಲ್ಲ. ಮತ್ತೆ ಇಲ್ಲಿಗೆ ಬರಬೇಡ್ರಿ, ನಮ್ಮ ಮನೆಯಾಗ ಕಾಲಿಕ್ಬೇಡ್ರಿ. ನನ್ನ ಹೆಂಡ್ತಿನೂ ನನ್ನ ಸವಸಕ್ಕೂ ಬರಬೇಡ್ರಿ. ನೀವು ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂದ್ರಿ. ಪದೇ ಅದು ಇದು ತಗೊಂಬಂದು ತೋರ್ಸೋದು. ಎಲ್ಲಿ ಗಂಡ ಹೆಂಡ್ತಿಗೆ ಜಗಳ ತಂದಿಕ್ಕಕ್ಕೆ ಬರ್ತೀರಾ ನೀವು? ಹೇಯ್ ಮುಚ್ಚ ಬಾಯಿ. ಇವನಿಗೆ ಇವಾಗ ಅಳಕ್ಕೆ ಬಂದೈತೆ. ಅದಕ್ಕೇನೆ ಇವಾಗ ಎಲ್ಲಿ ನನ್ನ ಬಂಡವಾಳನ ಮಿಟಕ್ಲಾಡಿ ಬಂಡವಾಳ ಎಲ್ಲನ ಈ ಸುಗುಣಕ್ಕೆ ಗೊತ್ತಾಗುತ್ತೋ ಅಂತ ಹೇಳಿ ಫೋನ್ ಹೊಡೆದಾಕಿರೋದು ಕಣೆ ಸುಗುಣ. ಅದೇ ಅಯ್ಯೋ ನೀವೇನು ಟೆನ್ಷನ್ ಕೊಡ್ತೀರಮ್ಮ ಬಂದು. ನನ್ನ ಗಂಡನ ಸಿಟ್ಟು ಬಂತು, ಅದಕ್ಕೆ ಫೋನ್ ತಂದು ಹೊಡೆದ್ರು. ನೋಡು ಪೀಸ್ ಆಯಿತು, ಫೋನ್ ಎಲ್ಲ ಹೋಯ್ತು. ನೀವು ಯಾಕೆ ಇಲ್ಲಿ ತಗೊಂಬರ್ತೀರಾ? ಸರಿ ಬಂದಿದ್ರಾ? ಸುಮ್ಮನೆ ಆಗಬೇಕು. ಅದನ್ನೆಲ್ಲ ಏನಕ್ಕೆ? ವಿಜಿ ಅವರು ಬಂದಿದ್ರು ಹಾಸ್ಪಿಟ್ಲಿಗೆ. ವಿಜಿ ನೋಡ್ಕೊಂಡ್ಲು. ನನ್ನ ಗಂಡನೂ ವಿಜಿ ಇಬ್ಬರಾಳು ಇದ್ದರು. ಅದನ್ನೆಲ್ಲ ಏನು ನೀವು ದೊಡ್ಡದಾಗಿಲ್ಲಿ ಹಂಗೈತೆ ಹಿಂಗೈತೆ ಅಂತ ಇಲ್ಲದೆಲ್ಲ ಸಂಬಂಧ ಕಟ್ಟಿ ಮಾತಾಡಕ್ಕೆ ಬರ್ತೀರಲ್ಲ ನೀವು. ಅಯ್ಯೋ ಥೋ ಹೋಗು, ಇನ್ನೂ ಗೊತ್ತಾಗ್ತಿಲ್ಲ ಯಾಕ? ಬಾ ಅಲ್ಲ ನೋಡಿ ಫೋನ್ ಹೊಡೆದಾಕಿದ್ದ. ಏಯ್ ಮೊದಲು ಫೋನ್ ಕೊಡ್ಸೋದು ಕಲಿ. ಅದು ಚೈತ್ರಂದು 20,000 ರೂಪಾಯಿ ಫೋನು. ಆ ಫೋನ್ ಕೊಡ್ಸೋದು ಕಲಿ. ಫೋನ್ ಎಲ್ಲ ಹೊಡೆದಾಕ್ಬಿಟ್ಟಲ್ಲ ನೀನು. ಇವಾಗ ಎಲ್ಲಿ ಎಲ್ಲ ಬೈಲಾಗ್ಬಿಡುತ್ತೋ ಅಂತ ಹೇಳಿ ಫೋನ್ ಹೊಡಕ್ಬಿಟ್ಟ. ಕೊಡಿಸ್ಲಿಲ್ಲ ಅಂದರೆ ಯಾರು ಬಿಡ್ತಾರೆ? ಹೊಡೆದಾಕಿರೋದಲ್ಲ. 20,000 ತಾನೇ ಕೊಡ್ತೀನಿ ಹೋಗು. 20,000 ಕೊಡೋದೇನು ದೊಡ್ಡದಲ್ಲ. ನಾನು 20,000 ತಾನೇ ಕೊಟ್ಟು ಕಳಿಸ್ತೀನಿ ತಡಿ. ಈಗ ಹೋಗಿ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಬರ್ತೀನಿ, ಕೊಡ್ತೀನಿ. ಮತ್ತು ಇಲ್ಲದೆಲ್ಲ ನನಗಿಲ್ಲಿ ನಮ್ಮ ಮನೆಗೆ ಬಂದು ನನ್ನ ಹೆಂಡ್ತಿಗೂ ನನಗೂ ಜಗಳ ತಂದಿಕ್ಕಕ್ಕೆ ಬಂದರೆ ಹಿಂಗೆ ಮತ್ತು ನಾನು ಮಾಡೋದು. ನನ್ನ ಸುದ್ದಿಗೆ ಬಂದರೆ ನಾನು ಹೇಳ್ತಾ ಇದ್ದೀನಿ. ಅವಳು ಇವನು ಇಬ್ಬರು ಒಂದೇ ತಾಗೆ ಕಾಫಿ ಕುಡಿಯೋದು, ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು, ಒಂದ್ರೆ ಕೈ ಇಟ್ಕೊಂಡು ಕಾಫಿ ಲೋಟ ಬದಲಾಯಿಸ್ಕೊಂಬೋದು ಎಲ್ಲ ಇತ್ತು ಕಣೆ ಅದ್ರಾಗೆ. ಅಲ್ಲ ನೀನಿನ್ನ ನಂಬಲಿಲ್ಲ ಅಂತಂದ್ರೆ, ನಾವು ಇಷ್ಟೆಲ್ಲ ಹೇಳ್ತಿದ್ರು ನೀನಿನ್ನ ನಂಬಲಿಲ್ಲ ಅಂತಂದರೆ ನಿನ್ನ ಗಂಡನ್ನ ಅವಳು ಆರಿಸ್ಕೊಂಡು ಹೋಗ್ತಾಳೆ ಕಣೆ. ಓದ್ಕೊಂಡು ಹೋಗ್ತಾಳೆ ಅವಳು, ಓದ್ಕೊಂಡು ಹೋಗ್ತಾಳ ಅಂತ ಮಿಟಕ್ಲಾಡಿ. ಸುಮ್ಮನೆ ಅತ್ತೆ ಇಲ್ಲದ್ದೆಲ್ಲ ಸಂಬಂಧ ಕಟ್ಟಬೇಡ್ರಿ. ಹಾಸ್ಪಿಟ್ಲ್ ಅಂದಮೇಲೆ ಟೀನು ಕುಡಿತಾರೆ, ಅಲ್ಲಿ ಒಂದೇ ಹತ್ರ ಓಡಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನೀವು ತಪ್ಪಾಗಿ ತಿಳ್ಕೊಂಡು ನೀವು ಹಿಂಗೆ ಕಾಣತ್ತೆ. ಯಾರನ್ನಾಗಲಿ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಏನಾದರೂ ಒಂದು ಕತೆ ಮಾಡಿ ಮಾತಾಡ್ತೀರ. ಹಾಸ್ಪಿಟ್ಲಲ್ಲಿ ಒಂದೇ ಹತ್ರ ಟೀ ಕುಡಿಯೋದು, ಊಟ ಮಾಡೋದು, ಜ್ಯೂಸ್ ಕುಡಿಯೋದು ಇದೆಲ್ಲ ಸಹಜ. ಅದಕ್ಕೆಲ್ಲ ನೀವು ತಪ್ಪಾಗಿ ತಿಳ್ಕೊಬಿಟ್ರೆ ನಮ್ಮನೇಲೂ ಅವಳು ಬರ್ತಾಳಪ್ಪ, ನಮ್ಮನೇಲೂ ತಿಂಡಿ ತಿಂತಾಳೆ. ಅದಕ್ಕೆ ತಪ್ಪಾಗಿ ತಿಳ್ಕೊಂಡ್ರೆ ಆಗುತ್ತಾ? ಏಯ್ ಫೋನ್ ಕೊಡ್ಸೋದು ಕಲಿ ನಿನ್ನ ಗಂಡಗೆ ಹೇಳಿ. ಅಲ್ಲ ಹೊಡೆದಾಕ್ಬಿಟ್ಟ ನೋಡಿ ಅಂತ ಕೆಲಸ ಮಾಡಿಬಿಟ್ಟ. ಥೋ ಹೋಗು.
ಎಲ್ಲ ಬಂಡವಾಳ ಬಯಲು ಮಾಡ್ತಿದ್ವಿ, ಅವನೆಂತಾನಂತ ತೋರಿಸ್ತಾ ಇದ್ವಿ. ಫೋನ್ ಬಂದು ಹೊಡೆದಾಕ್ಬಿಟ್ನಲ್ಲ ಅವನು. ಮತ್ತೆ ಒಂದು ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಫೋನ್ ತಗೊಂಬಂದು ಇಲ್ಲೆಲ್ಲ ತೋರಿಸಿ ಎಲ್ಲ ಜಗಳ ತಂದಿಕ್ಕಕ್ಕೆ ಬಂದರೆ ನೀವು ನಮ್ಮ ಪಾಡಿಗೆ ನಾವಿದ್ರು ನೀವು ನಮಗೆ ಸುಮ್ಮನೆ ಬಿಡೋದಿಲ್ಲಲ್ಲ. ಬಾರೆ ಮಂಜಮ್ಮ, 20,000 ದುಡ್ಡು ಅವ್ನು ಕೊಡ್ದಂಗೆ ಬಂದಿರಲಿ ಅವಾಗೈತಿ. ಬಾ ಚೈತ್ರ ಹೋಗಿ ಹೇಳನೆ, ಫೋನ್ ಹೊಡೆದಾಕ್ಯವನಿ ಅಂತ ಹೇಳಿ. ಅವಳು ಬೋತಾಳವ ಸರಿಗೆ ಗುಸುಲಿ ಮಾಡ್ತಾಳೆ. ಇವಳಿಗೆ ಇಷ್ಟೆಲ್ಲ ಹೇಳಿರು ಇನ್ನು ನಮ್ಮ ಮೇಲೆ ನಂಬಿಕೆ ಇಲ್ಲ. ಸುಮ್ಮನಿರು, ಅವ್ರ ಮೇಲೆ ನಂಬಿಕೆ ಐತಿ, ಸರಿಯಾಗಿ ಮಾಡ್ತಾರೆ ಇಬ್ಬರಳು. ಥೂ, ನಿನ್ಗಿನ್ನ ಜೀವನದಾಗ ಯಾವ ಬುದ್ಧಿ ಬರುತ್ತೋ ಏನು, ನೀನು ಬುದ್ಧಿ ಇಲ್ಲ ಬಿಡು. ಬುದ್ಧಿ ಇರೋಳಾಗಿದ್ರೆ ನೀನು ಇಂಥದ್ದು ಮಾಡ್ಕೊಂತಿರ್ಲಿಲ್ಲ. ಬಾ ಹೋಗ. ಬಂದ್ಲು ನೋಡು ಮಿಟಕ್ಲಾಡಿ. ಏನೇ ಮಿಟಕ್ಲಾಡಿ ನೀನು ಮಿಟಕ್ಲಾಡಿ, ಅಲ್ಗೂ ಇಲ್ಗೂ ಸಾಗೋಯ್ಕೊಂಡು. ಅಯ್ಯೋ, ಯಾಕೆ ನಮ್ಮನೆಗೆ ನಾನು ಬಂದಿದ್ದೀನಿ? ಇದು ನಮ್ಮನೆ, ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಿಮ್ಮನೇನೆ ಕಣಮ್ಮ, ಎಲ್ಲ ನಿಮ್ಮನೇನೇನೆ. ಯಾಕೆ ಅವರಿಬ್ರು ಹಂಗೆ ಗಲಾಟೆ ಮಾಡ್ತಾ ಇದ್ದಾರೆ? ಬಂದು ಹಿಂಗೆ ಬೇಕಾ ಹಂಗೆ ಮಾತಾಡ್ತಾರೆ? ಅಯ್ಯೋ ವಿಜಯ್, ನೀನು ವರ್ಷ ಅವರು ಅಲ್ಲಿ ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇರೋದು ಅದೆಲ್ಲನ ಹೋಗಿ CC ಕ್ಯಾಮ್ರಾ ತೆಗೆಸ್ಬಿಟ್ಟು ಅಮ್ಮಯ್ಯ ಹಾಸ್ಪಿಟ್ಲಿಗೆ ಬಂದಿರೋದು ಅದನ್ನೆಲ್ಲನ ತಂದಿದ್ದಾರೆ. ತಂದು ನಿಮ್ಮ ಬಗ್ಗೆ ಇಲ್ಲದ್ದೆಲ್ಲ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ದಾರೆ. ಹಂಗೆ ಹಿಂಗೆ ನೀನು ನಿನ್ನ ಗಂಡನ ಅವಳ ಜೊತೆ ಓಡಾಡಕ್ಕೆ ಬಿಡಬೇಡ ಅಂತೇಳಿ ನಾವು ಚೆನ್ನಾಗಿರೋದಕ್ಕೆ ಹೊಟ್ಟೆ ಊರಿಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ಹಂಗೆ ಸುಗುಣ, ಅಯ್ಯೋ ಸ್ವಲ್ಪ ಏನಾದ್ರು ಚೆನ್ನಾಗಿದ್ದಾರೆ ಅಂತಂದರೆ ಹಂಗೆ ಮತ್ತೆ ಮಾತಾಡೋದು. ಅಯ್ಯೋ ಅದಕ್ಕೆ ಮತ್ತೆ ನನಗೆ ಹಿಂಗೆಲ್ಲ ಆಗುತ್ತೆ ಅಂತಲೇ ನಾನು ತುಂಬ ಬೇಜಾರಾಗಿ ನಾನು ಬರದೇ ಇರೋದು. ನೀನು ತಲೆ ಕೆಡಿಸ್ಕೊಬೇಡ ವಿಜಯ್, ಸುಮ್ಮನಿರು. ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು ತಲೆನೇ ಕೆಡಿಸ್ಕೊಬೇಡ. ನಾನಿದ್ದೀನಿ, ನಾನಿದ್ದಂಗೆ ನೀನು ಏನು ತಲೆ ಕೆಡಿಸ್ಕೊಬೇಡ. ಸುಗುಣಗೂ ನಂಬಿಕೆ ಐತೆ. ಸುಗುಣನು ಇವತ್ತು ನಿನ್ನ ತಾಯಿ ಥರ ನೋಡ್ಕೊಂಡಿದ್ಯಾ. ಅವ್ರ ಅಮ್ಮ ಕೂಡ ಇಲ್ಲೇ ಇದ್ದರೂ ನೋಡ್ಕೊಂಡಿಲ್ಲ. ಸುಗುಣ, ನೀನು ನೋಡ್ಕೊಂಡಿರೋದೇ ವಿಜಿ. ಯಾರು ಏನು ನಿನಗೆ ಹೇಳಿದ್ರು ನೀನು ನಂಬೇಡ, ಸರಿನಾ? ಅದು ಇದು ತೋರಿಸಿದ್ರೆ ನಂಬಲೇಬೇಡ ನೀನು. ಅಲ್ಲ ಮತ್ತೆ ನಮ್ಮಮ್ಮ ಬಂದಿರೋದು ಯಾಕೆ ನನ್ನಿಂದ ಈ ವಿಷಯ ಮುಚ್ಚಿಟ್ರಿ ನೀವು? ನಮ್ಮಮ್ಮ ಬಂದಿತ್ತಲ್ಲ ಹಾಸ್ಪಿಟ್ಲಿಗೆ. ಬಂದೈತೆ, ನಾನು ಯಾಕೆ ಹೇಳಲಿಲ್ಲ ಅಂತಂದರೆ ನಿಮ್ಮಮ್ಮ ಏನು ಬಂದು ಸುಮ್ಮನೆ ಹಂಗೆ ಹೋಗಿರೋದು. ಏನು ಈಗ ಇರ್ತೀನಿ ಅನ್ನಲಿಲ್ಲ, ಏನಿರಲಿಲ್ಲ. ಹೆಂಗಿದ್ದಾಳಪ್ಪ ನಮ್ಮ ಸುಗುಣ ಅಂತ ಅಷ್ಟೇ ಕೇಳಿರೋದು. ನಾನು ಅದಕ್ಕೆ ಸಿಟ್ಟು ಬಂದು ಬೈದು ಕಳಿಸ್ದೆ, ಸರಿನಾ? ಈ ವಿಷಯ ಒಂದು ನಾನು ನಿಮ್ಮ ಅಮ್ಮನ ಬಂದಿರೋದೊಂದು ಈ ವಿಷಯ ಒಂದು ಮುಚ್ಚಿಟ್ಟೆ ಅಷ್ಟೇ. ಇನ್ನಿದ್ದಿದ್ದು ಯಾವುದು ನಿನ್ನ ಹತ್ರ ಏನು ವಿಷಯ ನಾನು ಮುಚ್ಚಿಟ್ಟಿಲ್ಲ ಸುಗುಣ. ವಿಜಿ, ಬಾ ಕೂತ್ಕೋ. ನೀನು ಬೇಜಾರಾಗಬೇಡ ಇವರೆಲ್ಲ ಮಾತಾಡ್ತಾರೆ ಅಂತ ಹೇಳಿ. ನಾನು ಬೇಜಾರಾಗಲ್ಲ ಬಿಡು. ನಾನು ನಮ್ಮ ಮನೆ ಕೊಟ್ಟಿದ್ದೀವಿ, ನಮ್ಮ ಮನೆಗೆ ನಾವು ಬರ್ತೀವಿ, ನೀವು ನಮ್ಮ ಮನೆಗೆ ಇದ್ದೀರಾ, ನೀವೆಲ್ಲ ಚೆನ್ನಾಗಿದ್ದೀವಿ ಅಷ್ಟೇ. ಯಾಕೆ ನಾನು ಅವೆಲ್ಲ ತಿಳ್ಕೊಂಡ್ರು ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಹಂಗೆ ಇರಬೇಕು ವಿಜಿ ನೀನು. ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೊಟ್ನೆಲ್ಲ ಮೂವರು ಯಾವಾಗಲೂ ಹಿಂಗೇನೆ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಷ್ಟೇ. ಹೇಳೋರು ಹೇಳ್ತಿರ್ತಾರೆ, ಕತೆ ಮಾತಾಡ್ತಿರ್ತಾರೆ. ಯಾವಾಗಲೂ ಜನ ಏನಾದರೂ ಮಾತಾಡ್ತಾನೆ ಇರ್ತಾರೆ. ಏನಾನ ಕತೆಗಳು ಕಟ್ಟಿಕೊಂಡು ಅವ್ರಿಗೇನು ಮಾತುಗಳು ಸಿಗಬೇಕು ಅಷ್ಟೇ. ಅಲ್ಲ, ನಮ್ಮ ಅಮ್ಮನಿಗೂ ನಮ್ಮ ಅತ್ತೆಗೂ ಎಷ್ಟು ಸತಿ ಹೇಳಿದ್ರು ಪದೇ ಪದೇ ಇದನ್ನೇ ಇಟ್ಕೊಂಡು ಬರ್ತಾರಲ್ಲ ಅವರು. ಸರಿಯಾಗಿ ಮಾಡಿದೆ ಬಿಡು ವರ್ಷ, ಫೋನ್ ತೆಗ್ದು ಎಸ್ದು ಬಿಟ್ಟೆ. ಮತ್ತೆ ನನಗೆ ಸಿಟ್ಟು ಬಂದೈತೆ. ಅವಾಗೇನು ನಾನು ಕೆಲಸದಿಂದ ಬಂದಿದ್ದೀನಿ, ಬಂದಿದ್ದ ತಕ್ಷಣ ಬಂದು ಈ ಥರ ಎಲ್ಲ ಮಾಡಿಬಿಟ್ರೆ ಅವರು ನನಗೆ ಸಿಟ್ಟು ಬರೋಕ್ಕಿಲ್ವಾ? ಹೊಡೆದಾಕ್ಬಿಟ್ಟ ಫೋನು. ಹೊಡೆದಾಕ್ಬಿಟ್ಟೆ, ಪೀಸ್ ಆಗಿ ಹೋಗ್ಬಿಡ್ತು. ನೋಡಲ್ಲ ಅಲ್ಲಿ ಫೋನು 20,000 ಅಂತೆ, 20,000 ದುಡ್ಡು ಬಿಸಾಕ್ಬಿಡ್ತೀನಿ. ಅಲ್ಲ, ನೀವು ಸುಮ್ಮನೆ ಇರ್ಬೋದಾಗಿತ್ತು, ನಾನು ನೋಡ್ತಿರ್ಲಿಲ್ಲ. ಆ ವಿಡಿಯೋ ನೋಡಲ್ಲ ಅಂತ ಕಳಿಸ್ಬಿಡ್ತಿದ್ದೆ. ಬಿಡು ನೀ ಸುಮ್ಮನೆ. ಯಾಕೆ ನನಗೆ ಸಿಟ್ಟು ಬಂತ ಹೊಡೆದಾಕ್ಬಿಟ್ಟೆ? ನಾನು ದುಡ್ಡು ಕೊಡೋಕೆ ಹೋಗಲ್ಲ ಬಿಡು. ನಂಗೆ ಕೊಡೋಕ್ಕಾಗಲ್ಲ ದುಡ್ಡು ಅಂತೀನಿ ಅಷ್ಟೇ. ಹಂಗೇನು ಕೊಡೋದೇನು ಬೇಕಾಗಿಲ್ಲ. ಅವ್ರು ಯಾಕೆ ತಂದು ತೋರಿಸ್ಬೇಕಾಗಿತ್ತು? ಇಲ್ಲಿ ಯಾಕೆ ಸಿಟ್ಟು ಬರಂಗೆ ಮಾಡ್ಕೋಬೇಕಾಗಿತ್ತು? ನಾವೇನು ಹಂಗೆ ಹೋಗ್ತೀವಿ ಅವ್ರ ಮನೆ ಹತ್ರ. ಇಲ್ಲಿ ಬಂದು ಯಾಕೆ ತೋರಿಸ್ಬೇಕು ಅವರು? ಅದೇ ಅಪ್ಪ, ನೀವು ವಾಪಸ್ ಬಂದಾಗಿಂದ ವರ್ಷ ಅವ್ರ ಅಂಗಳನ್ನು ತುಳಿದಿಲ್ಲ. ಅವ್ರು ಯಾಕೆ ಪದೇ ಪದೇ ನಿಮ್ಮ ಮತ್ತೆ ಎಲ್ಲಿಗೆ ಬರುತ್ತೆ? ಸರಿಯಾಗಿ ಹೇಳ್ಬಾ ಹೋಗಿ. ನಾನು ಹಿಂದೇನು ಬಂದು ನಿಮ್ಮ ಮನೆ ಅಂಗಳ ತುಳಿದಿಲ್ಲ, ನೀನು ಹೋಗು ಅಂದಾಗಿಂದನು. ನೀನು ಯಾಕೆ ಬಂದು ನಮ್ಮ ಮನೆಗೆ ಬರ್ತೀಯ? ಆಗ್ಲಲ್ಲ ನಮ್ಮ ಮನೆ ಅಂಗಳ ತುಳಿತೀಯ ಅಂತ. ಇಲ್ಲಿಗೆ ನಾನೇ ಹೇಳ್ತೀನಿ ತಡಿ, ನಮ್ಮ ಮನೆ ತಕ್ಕ ನೀನು ಬರಬೇಡ ಅಂತ ಹೇಳ್ತೀನಿ ನಿಮ್ಮ ಅಮ್ಮನಿಗೆ. ಸುಗುಣ, ನಾನು ಬಂದು ಏನಾದರೂ ಫೋನ್ ಕಿತ್ಕೊಂಡು ಹೊಡೆದಾಕ್ಲಿಲ್ಲ ಅಂತಂದರೆ ಎಲ್ಲ ಸತ್ಯ ಬಯಲಾಗ್ಬಿಡೋದು. ನನ್ನ ವಿಷಯ ಸುಗುಣಂಗೆ ಗೊತ್ತಾಗ್ಬಿಡೋದು. ಫೋನ್ ಹೊಡೆದಾಕ್ಬಿಟ್ಟಿದ್ದೀನಿ, ಇವಾಗ ಫೋನಲ್ಲಿ ಏನೂ ಸಿಗೋದಿಲ್ಲ. ತಿರ್ಗಾ ಎಲ್ಲ ಹೋಗಿ CC ಕ್ಯಾಮ್ರದ್ದೆಲ್ಲ ಚೆಕ್ ಮಾಡಿಸ್ಕೊಂಡು ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅವ್ರು ಯಾವಾಗ ಫೋನ್ ಇಟ್ಕೊಂಡು ಬಂದಿದ್ರೋ, ಇವ್ರು ಇದಕ್ಕೆ ಬಂದಿರೋದಂತ ಗೊತ್ತಾಯಿತು ನನಗೆ. ಅದಕ್ಕೆ ನಾನು ಫೋನ್ ಇಸ್ಕೊಂಡು ಹೊಡೆದಾಕ್ಬಿಟ್ಟೆ. ಇನ್ನು ನನ್ನ ವಿಷಯ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಸುಗುಣಂಗೆ. ಅವ್ರು ಎಷ್ಟು ಹೇಳಿದ್ರು ನಂಬಲ್ಲ. ಈ ವಿಡಿಯೋಗಳು ಅದೇನಾದರೂ ನೋಡಿಬಿಟ್ರೆ ಅವಳು ನಂಬಿಡ್ತಾಳೆ. ಅದಕ್ಕೆ ನಾನು ಫೋನ್ ಹೊಡೆದಾಕ್ಬಿಟ್ಟೆ. 20,000 ಅಂತೆ, ಫೋನು ಕೊಟ್ಬಿಡ್ತೀನಿ. ಅಷ್ಟೇ, ಹೋಗ್ಬಿಡುತ್ತಲ್ಲ ಎಲ್ಲನ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.